ಸಬ್ಸ್ಕ್ರೈಬ್ ಮಾಡಿ ಐಟೆಕ್ ಕನ್ನಡವನ್ನು, ಜೊತೆಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋವನ್ನು ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಟೆಕ್ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಕೈನ್ಮಾಸ್ಟರಲ್ಲಿ ಸ್ನೇಹಿತರೆ ರನ್ನಿಂಗ್ ಟೆಸ್ಟನ್ನು ಹೇಗೆ ಆ್ಯಡ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲ ವಿಡಿಯೋ ಒಂದು ಲೈಕ್ ಮಾಡಿ, ಜೊತೆಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಈಗ ಒಂದು ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಉದಾಹರಣೆ ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ಸ್ನೇಹಿತರೆ ಯಾವುದೇ ಭಾಗದಲ್ಲೂ ಸಹ ನೀವು ರನ್ನಿಂಗ್ ಟೆಸ್ಟನ್ನು ಆ್ಯಡ್ ಮಾಡ್ಬೋದು. ಈಗ ಸ್ನೇಹಿತರೆ ಇಲ್ಲಿ ಲೇಯರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಮೀಡಿಯಾನ ಸೆಲೆಕ್ಟ್ ಮಾಡಿ. ನಂತರ ಸ್ನೇಹಿತರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡಿ. ಇದನ್ನು ಸ್ನೇಹಿತರೆ ನೀವು ವಿಡಿಯೋ ಎಂಡ್ವರೆಗೂ ಇಟ್ಕೋಬೋದು. ನಿಮ್ಗೆ ಎಲ್ಲಿವರೆಗೆ ರನ್ನಿಂಗ್ ಟೆಸ್ಟ್ ಬೇಕು ಅಲ್ಲಿವರೆಗೂ ನೀವು ಇಟ್ಕೋಬೋದು ಸ್ನೇಹಿತರೆ. ನಂತರ ಸ್ನೇಹಿತರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಆಪ್ಷನ್ನ. ನಂತರ ಓಕೆ ಕೊಡಿ ಸ್ನೇಹಿತರೆ. ಸೊ ಇಲ್ಲಿ ಸ್ನೇಹಿತರೆ ನಿಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಹಾಗೆ ಸ್ನೇಹಿತರೆ ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ನೇಹಿತರೆ ಒಪೆಸಿಟಿ ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಇಟ್ಕೋಬೋದು. ನಂತರ ಓಕೆ ಕೊಡಿ ಸ್ನೇಹಿತರೆ. ಈಗ ಸ್ನೇಹಿತರೆ ಇಲ್ಲಿ ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟೆಕ್ಸ್ಟ್ ಅಂತ ಇರುತ್ತೆ. ಇಲ್ಲಿ ಸ್ನೇಹಿತರೆ ನೀವು ರನ್ನಿಂಗ್ ಟೆಕ್ಸ್ಟಲ್ಲಿ ಏನು ಆ್ಯಡ್ ಮಾಡಿ ಬಯಸ್ತಾರೋ ಅದನ್ನು ಇಲ್ಲಿ ಆ್ಯಡ್ ಮಾಡಿ. ನಾನು ಉದಾಹರಣೆಗೆ ಇಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಸ್ನೇಹಿತರೆ ಇಲ್ಲಿ ಫಾಂಟ್ ಸ್ಟೈಲನ್ನು ಸಹ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿಯ ಸ್ಟೈಲ್ ಬೇಕಾದರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಂತರ ಸ್ನೇಹಿತರೆ ಟೆಕ್ಸ್ಟನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ, ಈ ಕೆಳಗಡೆ ಬ್ಲ್ಯಾಕ್ ಲೈನ್ ಮೇಲೆ ತೊಗೊಬನ್ನಿ. ಈಗ ಸ್ನೇಹಿತರೆ ಈ ಟೆಕ್ಸ್ಟನ್ನು ರೈಟ್ ಸೈಡಲ್ಲಿ ಈ ರೀತಿ ಹೈಡ್ ಮಾಡಿ, ತುಂಬ ಹೈಡ್ ಮಾಡಬೇಡಿ, ಸ್ವಲ್ಪ ಭಾಗ ಹೊರಗಡೆ ಈ ಕಡೆ ಇಡಿ, ಇಷ್ಟಿಡಿ. ಈಗ ಸ್ನೇಹಿತರೆ ಇಲ್ಲಿ ಮೇಲೆ ಒಂದು ಲಾಕ್ ಐಕಾನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ನೇಹಿತರೆ ಸ್ಲೈಡ್ ಮಾಡ್ತಾ ಈ ಕಡೆ ಎಂಡಿಗೆ ಬನ್ನಿ. ಇಲ್ಲಿ ಸ್ನೇಹಿತರೆ ಮೇಲೆ ಒಂದು ಪ್ಲಸ್ ಐಕಾನ್ ಇದೆ 0 ಮೇಲೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಪುನಃ ಸ್ನೇಹಿತರೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟನ್ನು ಸ್ನೇಹಿತರೆ ರೈಟಿಂದ ಲೆಫ್ಟ್ ಕಡೆ ಹೈಡ್ ಮಾಡಿ, ಈ ರೀತಿ ಫುಲ್ ಹೈಡ್ ಮಾಡಿ ಸ್ನೇಹಿತರೆ. ನಂತರ ಸ್ನೇಹಿತರೆ ಮೇಲೆ ಇಲ್ಲಿ ಆ್ಯನಿಮೇಷನ್ ಅಂತ ಇರುತ್ತೆ, ಇಲ್ಲಿ ರೈಟ್ ಮಾರ್ಕ್ ಕೊಡಿ. ಸೊ ಈಗ ಸ್ನೇಹಿತರೆ ಒಮ್ಮೆ ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಗಮನಿಸ್ಬೋದು ಸ್ನೇಹಿತರೆ ಟೆಕ್ಸ್ಟ್ ಸ್ನೇಹಿತರೆ ರನ್ನಿಂಗ್ ಆಗ್ತಾ ಇದೆ. ಇದೇ ರೀತಿ ಸ್ನೇಹಿತರೆ ನೀವು ವಿಡಿಯೋ ಕೊನೆವರೆಗೂ ರನ್ನಿಂಗ್ ಟೆಕ್ಸ್ಟನ್ನು ಆ್ಯಡ್ ಮಾಡಬೇಕಂದ್ರೆ ಮೊದಲಲ್ಲಿ ಸ್ನೇಹಿತರೆ ನಾವು ಟೆಕ್ಸ್ಟ್ ಆ್ಯಡ್ ಮಾಡಿದ್ವಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಸ್ನೇಹಿತರೆ 3 ಡಾಟ್ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೂಪ್ಲಿಕೇಟ್ ಅಂತ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸ್ನೇಹಿತರೆ ಡೂಪ್ಲಿಕೇಟ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ. ಫಸ್ಟ್ ಒಂದು ಸ್ನೇಹಿತರೆ ನಾವಿಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಟೈಪ್ ಮಾಡಿದ್ದೀವಿ. ಅದಾದ ನಂತರ ಸ್ನೇಹಿತರೆ ಸೆಕೆಂಡ್ ಟೆಕ್ಸ್ಟ್ನ ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಡೂಪ್ಲಿಕೇಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ, ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆದ ನಂತರ ಸ್ನೇಹಿತರೆ ಇಲ್ಲಿ ಸೆಕೆಂಡ್ ಟೆಕ್ಸ್ಟ್ ಬರಬೇಕಾಗುತ್ತೆ. ಈಗ ಸ್ನೇಹಿತರೆ ಡೂಪ್ಲಿಕೇಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಕೀಬೋರ್ಡ್ ಇರುತ್ತೆ ಸ್ನೇಹಿತರೆ, ಇಲ್ಲಿ ಆ ಟೆಕ್ಸ್ಟನ್ನು ಚೇಂಜ್ ಮಾಡಿ. ಮೊದಲು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇತ್ತು ಸ್ನೇಹಿತರೆ, ಈಗ ನೀವು ಇಲ್ಲಿ ಬೇರೆ ಟೆಕ್ಸ್ಟನ್ನು ಆ್ಯಡ್ ಮಾಡಿ. ಸೊ ನಾನಿಲ್ಲಿ ಐಟೆಕ್ ಕನ್ನಡ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ಈಗ ಕರೆಕ್ಟಾಗಿ ಸ್ನೇಹಿತರೆ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಒಮ್ಮೆ ಪ್ಲೇ ಮಾಡಿ ನೋಡಿ ಸ್ನೇಹಿತರೆ. ಸೊ ಪ್ಲೇ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಫಸ್ಟ್ ಟೆಕ್ಸ್ಟ್ ಮತ್ತು ಸ್ನೇಹಿತರೆ ಸೆಕೆಂಡ್ ಟೆಕ್ಸ್ಟು ಲೆಂತ್ ಸೇಮ್ ಇದ್ದರೆ ಸ್ನೇಹಿತರೆ, ಅಡ್ಡಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಒಂದು ಟೆಕ್ಸ್ಟ್ ಮೇಲೆ ಇನ್ನೊಂದು ಟೆಕ್ಸ್ಟ್ ಬರುತ್ತೆ ಸ್ನೇಹಿತರೆ. ಕರೆಕ್ಟಾಗಿ 2 ಟೆಕ್ಸ್ಟ್ ಲೆಂತ್ನ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಅಡ್ಜಸ್ಟ್ ಮಾಡಿದಂಥ ಸ್ನೇಹಿತರೆ ಮೇಲೆ ರೈಟ್ ಮಾರ್ಕ್ ಮೇಲೆ ಓಕೆ ಕೊಡಿ. ಈಗ ಸ್ನೇಹಿತರೆ ಒಮ್ಮೆ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆದ ನಂತರ ಸ್ನೇಹಿತರೆ ಐಟೆಕ್ ಕನ್ನಡ ಬಂದಿದೆ. ಇದೇ ರೀತಿ ಸ್ನೇಹಿತರೆ ನೀವು ಇಲ್ಲಿ ಡೂಪ್ಲಿಕೇಟ್ ಫೈಲ್ ಮಾಡ್ತಾ ಬೇರೆ ಬೇರೆ ಟೆಕ್ಸ್ಟನ್ನು ಇಲ್ಲಿ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಈ ರೀತಿ ಸುಲಭವಾಗಿ ನಾವು ರನ್ನಿಂಗ್ ಟೆಕ್ಸ್ಟನ್ನು ಕೈನ್ಮಾಸ್ಟರಲ್ಲೇ ಆ್ಯಡ್ ಮಾಡ್ಬೋದು. ನೀವು ಸ್ನೇಹಿತರೆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಆದ ನಂತರ ಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಕೊಟ್ಟಾಗ ವಿಡಿಯೋ ನಮ್ಮ ಫೋನ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ಸ್ನೇಹಿತರೆ ಸುಲಭವಾಗಿ ನಾವು ನಮ್ಮ ವಿಡಿಯೋದಲ್ಲಿ ರನ್ನಿಂಗ್ ಟೆಸ್ಟನ್ನು ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.